ಸಂಕ್ರಾಂತಿ, ಉತ್ತರಾಯಣ ಅಂದಾಗ ಈ ಬೆಳೆಯನ್ನು ಕೊಯ್ಲು ಮಾಡುವಂತಹ ಸಂದರ್ಭ. ಕಬ್ಬು, ಕಡಲೆಕಾಳು, ಬೇಳೆ, ಅಕ್ಕಿ ಇಂತಹ ಎಲ್ಲ ಹೊಸ ಬೆಳೆಯನ್ನು ಬಳಸಿ ಒಂದಲ್ಲ ಒಂದು ರೂಪದಲ್ಲಿ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಹಂಚಿ ಸಂಭ್ರಮಿಸುವಂತಹ ಹಬ್ಬವೇ ಈ ಸಂಕ್ರಾಂತಿ ಆಗಿರೋದ್ರಿಂದ ಎಣ್ಣೆ ಕಾಳುಗಳಂತಹ ನೆಲಗಡಲೆ, ಹಾಗೆ ಎಳ್ಳು, ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಎರಡರಲ್ಲೊಂದು, ಹಾಗೆ ಕೊಬ್ಬರಿ ಎಲ್ಲವನ್ನು ನಾವು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಮಿಕ್ಸ್ಚರ್ ಮಾಡಿ ಅದರೊಂದಿಗೆ ಬೆಲ್ಲ ಅಥವಾ ಸಕ್ಕರೆ ಅಥವಾ ಬೂರಾ ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯನ್ನು ಬೆರೆಸಿ ಒಂದು ಉತ್ತಮವಾದ ಮಿಶ್ರಣವನ್ನು ಎಲ್ಲರಿಗೆ ಹಂಚಿ ಸಂಭ್ರಮಿಸ್ತೇವೆ. ಇನ್ನೊಂದೆಡೆ ಸಿಹಿ ಪೊಂಗಲನ್ನು ಹಾಗೆ ಖಾರ ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡುವುದು ವಾಡಿಕೆಯಲ್ಲಿದೆ. ಹಾಗೆ ಇವತ್ತು ನಾವು ಖಾರ ಪೊಂಗಲನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಹರಿಯರ್ ಪೈಸ್ ಕಿಚನಿಗೆ ಸ್ವಾಗತ. ಈಗಾಗಲೇ ಸಿಹಿ ಪೊಂಗಲನ್ನು ಮಾಡುವ ವಿಧಾನವನ್ನು ಅಪ್ಲೋಡ್ ಮಾಡಿದ್ದೇನೆ, ದಯವಿಟ್ಟು ನೋಡಿ. ಖಾರ ಪೊಂಗಲಿಗೆ ಬೇಕಾಗುವ ಈ ಸಾಮಗ್ರಿಗಳನ್ನು ಗಮನಿಸಿ. ಇಲ್ಲಿ ಅಕ್ಕಿಗಿಂತ ಬೇಳೆ ಒಂದು ಸ್ವಲ್ಪ ಜಾಸ್ತಿ ತಗೋಬೇಕು. ಅದಕ್ಕಾಗಿ ಅಕ್ಕಿ ಒಂದು ಕಪ್ ತೊಗೊಂಡ್ರೆ 1/4 ಕಪ್ಪಷ್ಟು ನಾವು ಹೆಸರು ಬೇಳೆಯನ್ನು ತೊಗೊಳ್ಳುವಂಥದ್ದು. ಬೇಳೆ ಹೆಚ್ಚಾದರೆ ಮಾತ್ರ ಪೊಂಗಲಿನ ಆ್ಯಕ್ಚುಯಲ್ ಟೇಸ್ಟ್ ಬರ್ತದೆ. ಸೊ ಇಲ್ಲಿ ಮೆಣಸಿನ್ಕಾಯಿನ ನಾನೊಂದು 4 ಎರಡೆರಡು ತುಂಡು ಮಾಡಿ ಇಟ್ಕೊಂಡಿದ್ದೇನೆ, ಉದ್ದುದ್ದ ಹಾಗೆ ಹಾಕುವಂಥದ್ದು. ಕಾಳು ಮೆಣಸು ಒಂದು 40-50 ತೊಗೊಂಡಿದ್ದೇನೆ, ಅದನ್ನು ಪುಡಿ ಮಾಡದೆ ಒಡೆಯದೆ ಹಾಗೆ ಹಾಕ್ಕೊಳ್ಳುವಂಥದ್ದು. ಸಾಸಿವೆ 1 ಟೇಬಲ್ ಸ್ಪೂನಷ್ಟು, ಆಮೇಲೆ ಒಣಮೆಣಸಿನ ಚೂರು ಒಂದು 10, ಆಮೇಲೆ ಕರಿಬೇವು ಒಂದು 4 ಗರಿ, ಆಮೇಲೆ ಉಪ್ಪು ಟೇಸ್ಟಿಗಾಗಿ ನಿಮಗೆ ಬೇಕಾದಷ್ಟು ಹಾಕಿ ನಾನು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೇನೆ, ಮತ್ತು ಜೀರಿಗೆ 1 ಚಮಚೆಯಷ್ಟು. ಮೊದಲಿಗೆ ಕುಕ್ಕರನ್ನು ಕಾಯಿಸ್ಲಿಕ್ಕಿಟ್ಟು ಎಣ್ಣೆಯನ್ನು ತಗೊಳ್ಳುವ. ಎಣ್ಣೆಯನ್ನು ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇದಕ್ಕೀಗ ಕಾಳುಮೆಣಸನ್ನು ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಆಗಿ ಒಡೆಯಲು ಬರ್ತಾಯಿದೆ ಅನ್ನುವಾಗ ಸಾಸಿವೆ, ಅದರ ಹಿಂದೆಯೇ ಜೀರಿಗೆ, ಅದೆರಡೂ ಸಹ ಮಿಕ್ಸಾಗಿ ಬರುವಾಗ ಒಣಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಆದ ಮೇಲೆ ನಾವು ಕರಿಬೇವು, ಕೊನೆಗೆ ಒಣಮೆಣಸಿನ ತುಂಡುಗಳನ್ನು ಹಾಕುವಂಥದ್ದು. ಇದನ್ನು ನಾವು ಜಜ್ಜೋದಾಗಲಿ ಸಣ್ಣದ ಹೆಚ್ಚೋದಾಗಲಿ ಏನೂ ಮಾಡಬಾರ್ದು, ಯಾಕಂದರೆ ಮೆಣಸಿನ್ಕಾಯಿ ಬೀಜ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ನೋಡಿ 1/4 ಚಮಚೆಯಷ್ಟು ಅರಿಶಿನ ಹಾಕಿದ್ದೇನೆ. ಇನ್ನು 1-2-3 ಬಾರಿ ಚೆನ್ನಾಗಿ ತೊಳೆದಂತಹ ಈ ಅಕ್ಕಿ ಮತ್ತು ಬೇಳೆಯ ಮಿಶ್ರಣವನ್ನು ಅದಕ್ಕೆ ಹಾಕಿ ಬೇಕಾದಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳೋದು. ನಾನು 1 ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೇನೆ. ನೀವೇ ನೋಡಿದ್ದೀರಿ, 1 ಪಾವು ಅಕ್ಕಿ 1/4 ಪಾವು ಬೇಳೆಗೆ ನಾನು 1 ಲೀಟ್ರಷ್ಟು ನೀರು ತೊಗೊಂಡಿದ್ದೇನೆ. ಸೊ ಇದು ಚೆನ್ನಾಗಿ ಬೇಯಲಿಕ್ಕೆ ನಾವು ಉಪ್ಪನ್ನು ಹಾಕಿ ಒಟ್ಟಿಗೆ ಬೇಯಲಿಕ್ಕೆ ಇಡುವಂಥದ್ದು. 3 ವಿಷಲ್ಲಾದರೂ ತೆಗಿಲೇಬೇಕು. ಸೊ ತಣ್ಣಿಸಿದ ನಂತರ ತೆಗೆದು ನೋಡಿದಾಗ ಒಗ್ಗರಣೆ ಎಲ್ಲ ಮೇಲೆ ಬಂದು ನಿಂತಿರ್ತದೆ. ಅದನ್ನು ಚೆನ್ನಾಗಿ ಬೆರೆಸಬೇಕಾಗ್ತದೆ, ಮಿಕ್ಸ್ ಆಗಿ ಬರಬೇಕಲ್ಲ. ಸೊ ಎಲ್ಲವನ್ನು ನಾವು ಮಿಕ್ಸ್ ಮಾಡುವಂಥದ್ದು. ನೋಡಿ, ಇದು ಬೆಂದು ಚೆನ್ನಾಗಿ ಬಿಡಿಬಿಡಿಯಾಗಿ ಅನ್ನಿಸ್ತಾ ಇದೆ ನಿಮಗೆ. ಇನ್ನು ಮೆತ್ತಗಾಗಿದೆ ಮಾತ್ರ. ಅದಕ್ಕೆ ನೀವು ತೆಳುವಾಗಿ ತಿನ್ನೋದಾದರೆ ನೀರು ಹಾಕಿ ಕುದಿಸ್ಕೋಬೋದು. ಇಲ್ಲ ನಮ್ಗೆ ಹೀಗೆ ಇಷ್ಟ ಅಂತಾದರೆ ಹೀಗೆ ಹಾಕ್ಕೊಂಡು ಮೇಲೊಂದಿಷ್ಟು ತೆಂಗಿನ ತುರಿಯನ್ನು ಅದಕ್ಕೆ ಹಾಕ್ಕೊಂಡು ತಿನ್ನೋದಕ್ಕೆ ಭಾಳ ಖುಷಿ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ತೆಳುವಾಗಿದ್ದರೆ ರುಚಿ, ಪೊಂಗಲ್ ನಿಜವಾಗಿಯೂ ತೆಳುವಾಗಿದ್ದರೆ ರುಚಿ ಆಗುತ್ತೆ. ಸೊ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಕುದಿ ಬರೋ ತನಕ ಬಿಟ್ಟು ಆಮೇಲೆ ಅದನ್ನು ಬಳಸ್ಕೋಬೋದು. ಬೇರೆ ದಿನಗಳಲ್ಲಿ ಇದನ್ನು ಬ್ರೇಕ್ಫಾಸ್ಟ್ ಐಟಮ್ ಆಗಿ ಬಳಸ್ಕೋಬೋದು. ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ನನಗೊಂದು ಲೈಕನ್ನು ಕೊಡೋದು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಶೇರ್ ಮಾಡಿ. ಕಾಮೆಂಟ್ ಇದ್ದರೆ ಕೂಡಲೇ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.